ವಾಕಿಂಗ್ ಹೋಗೋದಕ್ಕೆ ಹೆಣ್ಮಕ್ಳು ಹಿಂದಿನ ದಿವಸ ಸಾಯಂಕಾಲ ಮೀಟಿಂಗ್ ಕರೀತಾರೆ. ಹೌದಾ? ನೋಡಿ, ನಾನು ಹೇಳೋದೇ ಬೇಡ. ಗಿರಿಜಾ, ಸುಶೀಲಾ, ಲತಾ ಎಲ್ಲ ಬನ್ರಮ್ಮ, ನಾಳೆಯಿಂದ ಬೆಳಗ್ಗೆ ವಾಕ್ ಹೋಗ್ಬೇಕು. ನೋಡಿದ್ರೆ ನಮ್ಮ ಮೈ ಹಾಗಾಗಿದೆ ಎಲ್ರಿದು. ವಾಕಿಂಗ್ ಹೋಗು. ನೋಡಿ, ಚೂಡಿದಾರ ಅಂದರೆ ಎಲ್ಲರೂ ಚೂಡಿದಾರ, ಸೀರೆ ಅಂದರೆ ಎಲ್ಲರೂ ಸೀರೆ, ನೈಟಿ ಅಂದರೆ ನೈಟಿನೂ ಓಕೆ. ಡ್ರೆಸ್ ಕೋಡ್ ಮಾತಾಡ್ತಾರೆ ರೀ, ಡ್ರೆಸ್ ಕೋಡ್ ಮಾತಾಡಿ ವಾಕಿಂಗ್ ಹೋಗ್ತಾರೆ. ಎಲ್ಲ ಕಲಕಲ ಅಂತ ಮಾತಾಡ್ತಾ ಹೋಗ್ತಿದ್ರೆ ಕುವೆಂಪು ಅವರು ಬರೀತಾರೆ, ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿ ಪೋವಲ್. ಹೆಣ್ಮಕ್ಳು ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ಬಂದರೆ ಗಿಳಿಹಿಂಡು ಬಂದಾಗ ಆಗ್ತದೆ. ಅದೇ ಗಂಡಸು ನಿಂತನ್ನು ಒಂಟಿಗೆ ಹೋಗ್ಬೇಳು. ಇವನು ವಾಕಿಂಗ್ ಹೋಗ್ತಾನೆ, ಅವ್ರು ಡ್ರೆಸ್ ಕೋಡ್ ಮತ್ತು ಇವನು ಒಬ್ಬನೇ ಹೋಗ್ತಿರ್ತಾನೆ. ಪಟ್ಟಿ ಪಟ್ಟಿ ಡ್ರೈಯರು ಬನೀನು. ಏನೋ ಬಡ್ಡಿ ಮಗನೇ ಡ್ರೈಯರ್ ಮೇಲೆ ಬಂದು ನಮ್ಮನ್ನು ಯಾರು ನೋಡ್ತಾರೆ? ಹೆಣ್ಮಕ್ಳು ಯಾಕೆ ಡ್ರೆಸ್ ಮಾಡ್ಕೋತಾರೆ? ಎಲ್ಲ ನಮ್ಮನ್ನೇ ನೋಡ್ತಾರೆ. ಜಗತ್ತು ನಮ್ಮನ್ನು ನೋಡುತ್ತೆ, ಸಮಾಜ ನಮ್ಮನ್ನು ನೋಡುತ್ತೆ ಅಂದಾಗ ನಮ್ಮಲ್ಲಿ ನಾಗರಿಕ ಪ್ರಜ್ಞೆ ಜಾಸ್ತಿ ಆಗುತ್ತೆ. ಜನನ ನೋಡ್ತಾರೆ, ಜನ ಪ್ರಶ್ನೆ ಕೇಳ್ತಾರೆ, ಜನ ಕೇಳ್ತಾರೆ ಅಂತ ಯಾಕಂತಾರೆ ಅಂದರೆ ಇದೇ ಕಾರಣಕ್ಕೆ. ಗಂಡಸರಿಗೆ ಅದು ಇಲ್ಲವೇ ಇಲ್ಲ. ಈಗ ರಾತ್ರಿ 10 ಗಂಟೆ ಅಂದರೆ ಮನೆಗೆ ಹೋಗಲ್ಲ. ಯಾಕೆ ಮನೆಗೆ? ಏನಿದೆ ಸರ್ ಮನೆಯಲ್ಲಿ? ನಂದೇನೂ ಇಲ್ಲ, ಎಲ್ಲ ಅವಳದೆ ಸರ್. ಇಲ್ಲೆಲ್ಲ ಹಾವಿದೆ, ಕಚ್ಚಬೋದು. ಕಚ್ಚಿದ್ರೆ ಕಚ್ಚಲೇ ಬಿಡಿ. ಈಗಾಗಲೇ ಎಷ್ಟೋ ಸಾರಿ ಕಚ್ಚಿದೆ ಅಂದರು ಅಂದರೆ, ಯಾಕಂದರೆ ಈ ವಿಷಯದಿಂದ ಹಾವು ಸತ್ತೋಗಿರ್ತದೆ ಎಷ್ಟೋ ಸಾರಿ. ಇದು ಗಂಡಸರ ಹಣೆ ಬರ ಸ್ನೇಹಿತರೆ. ಅದಕ್ಕೆ ಗಂಡಸರಿಗೆ ಗಂಡಸರಿಗಿರೋ ವ್ಯತ್ಯಾಸ ಏನಂದರೆ, ಸಂಘ ಜೀವಿಗಳು ನೀವು. ಮೊನ್ನೆ ತಾನೇ ಹೋಯಿತು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಅದೇನು ಸಂಭ್ರಮ ನಿಮಗೆ. ದಿನನಿತ್ಯ ತಲೆ ಸ್ನಾನ, ದಿನನಿತ್ಯ ಒಂದೊಂದು ದೇವಸ್ಥಾನ, ದಿನನಿತ್ಯ ಒಂದೊಂದು ಅಡುಗೆ ಮಾಡ್ಕೊಂಡು ತಿಂತೀರಿ. ಅದೇ ಗಂಡಸು ಶ್ರಾವಣ ಏನೂ ಇಲ್ಲ, ಉಪವಾಸ ಬಡ್ಡಿ ಮಗ. ಇದಂತೂ ಮೊದಲೇ ಇಲ್ಲ. ಕಾಟೆ ಮೇಲೆ ಕೂತಿರ್ತಾನೆ. ನಡಿಯ, ಇಲ್ಲಮ್ಮ ಕರಿಬೇಡ, ಯಾಕೆ ಶ್ರಾವಣ ಏನು? ನಿನಗೆ ಯಾವ ಬೋಳಿ ಮಗ ಹೇಳಿದೆ ಶ್ರಾವಣದಲ್ಲಿ ಕುಡಿಬಾರ್ದು ಅಂತ? ನಮ್ಮ ಬೀಚವ್ರು ಹೇಳ್ತಾರೆ, ನಿಜವಾದ ಭಕ್ತಿ ಕುಡಿದ್ರೂ ಕೂಡ ದೇವ್ರ ಮೇಲೆ ಭಕ್ತಿ ಇದ್ದರೆ ನೀನು ಕುಡಿದದ್ದನ್ನು ಕೂಡ ಭಗವಂತ ಕ್ಷಮಿಸ್ತಾನೆ. ನಾನು ಕುಡಿತಿದ್ದೀನಿ, ಗುಡಿ ಒಳಗಡೆ ಹೋಗೋಣ, ನಾನು ಕೆಟ್ಟ ಕೆಲಸ ಮಾಡ್ತೀನಿ, ಗುಡಿ ಒಳಗಡೆ ಹೋಗಲ್ಲ ಅಂದರೆ ಉದ್ಧಾರವೇ ಆಗಲ್ಲ ನೀನು ಅಂತ ಹೇಳ್ತಿದ್ರು. 60ರ ದಶಕದಲ್ಲೇ ಇಂಥ ಕ್ರಾಂತಿ ಮಾಡಿದವರು ಬೀಚಿಯವರು. ಅವರು ಕುಡುಕರಾಗಿದ್ದರು, ಎಲ್ಲ ಅವ್ರು ಮಾಡದೇ ಇರತಕ್ಕಂಥ ಚಟಗಳೇ ಇಲ್ಲ. ಆದರೂ ಕೂಡ ಜೀವನೋತ್ಸಾಹನ ಬೆಳೆಸ್ಕೊಂಡ್ರು. ಅವರು CID ಆಗಿದ್ದರು, CID ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಆ ಕೆಲಸವನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅಂದರೆ, ಪ್ರತಿಯೊಬ್ಬ ಖೈದಿಗಳ ಬಗ್ಗೆನೂ ಅವ್ರು ಡಿಟೇಲ್ ತಗೊಂಡು ಕಾದಂಬರಿಕಾರರಾದರೂ ಬರೆದ್ರು. ಅಂಥವ್ರದನ್ನು ಓದಿ ನಾನಿವತ್ತು BCom ಆರ್ಡಿನರಿ ಪಾಸ್ಡ್ ವ್ಯಕ್ತಿ. ಕಳೆದ 32 ವರ್ಷಗಳಿಂದ ಇದನ್ನು ಮಾಡ್ತಾರೆ. ಓಕೆ, ಏನಂತ ಹೇಳ್ತಿದ್ದಾರೆ ಲಕ್ವ ಇಲ್ಲೇಂತ ಪ್ಯಾರಲೈಸಿಸ್ ಯಾರಿಗೆ ಹೆಚ್ಚಾಗಿ ಹೊಡಿತೆ ಅಬ್ಸರ್ವ್ ಮಾಡಿದ್ರೆ ನೀವು? ಯಾರಿಗೆ ಹೇಳಿ? ಗಂಡಸರಿಗೆ. ಲಕ್ವ ಹೊಡೆದು ಹೆಂಗಸರನ್ನ ನಾನು ನೋಡೇ ಇಲ್ಲ. ಯಾಕೆ ಹೇಳಿ? ನೀವು ಕೈ ಕಾಲು ಬಾಯಿ ಎಲ್ಲ ಆ್ಯಕ್ಟಿವ್ ಆಗಿಟ್ಟಿರ್ತೀರ, ಮಾತಾಡ್ತೀರ, ಬಾಯಿಗೆ ಲಕ್ವ ಹೊಡೆಯಾಗಿಲ್ಲ. ಕೈ ಮಾಡ್ತೀರ, ಆಗ ತೋರಿಸಿದ್ರು ಹಿಂಗೆ. ಅಯ್ಯಯ್ಯ ಕಂಡಿದ್ರ, ಕೈ ಮಾಡಬೇಡ್ರಿ, ಅವ್ರು ಗುರ್ತಿಡಿತಾಳೆ, ನಿಮ್ಮನ್ನು ನೋಡ್ತಾಳೆ, ಅವನು ಹೊಡ್ಕೊಂಡು ಬಿಡ್ಲಿ. ಇದು ಗಂಡು ಹೀಗಿರ್ತದೆ, ಕೈ ಆಡ್ಸಲ್ಲ, ಕಟ್ಟೆ ಮೇಲೆ ಕೂತಿರ್ತದೆ. ಈ ಮದುವೆ ಲಗ್ನ ಪತ್ರ ಕೊಡೋಕ್ಕೆ ಯಾರೋ ಓಣಿ ಹುಡುಗರು ಬರ್ತಾರೆ ನೋಡ್ರಿ, ಅಂಕಲ್ ಹೊರಗಡೆ ಅವ್ನ ಕೈಯಲ್ಲಿ ಕೊಡಲ್ಲ. ಅಂಕಲ್ ಆಂಟಿ ಇದ್ದಾರಾ? ಯಾಕೆ? ನಮ್ಮ ಚಿಕ್ಕಪ್ಪನ ಮದುವೆ ಕಾರ್ಡ್ ಕೊಡಬೇಕು, ಕೊಡೋಣ ಇಲ್ವಾ? ನೀವನಾಗಲ್ಲ, ಮಾತಾಡಲ್ಲ, ಹೋಗ ಒಳಗಡೆ ಸಾಹಿತ್ಯ ಒಳಗೆ. ಇವನು ಏನು ಅಂತ ಇಸ್ಕೊಂಡ ಲಗ್ನ ಪತ್ರ ಅಂದರೆ ಯಾವ ಊರು ಹೆಣ್ಣು ನೋಡಲ್ಲ. ಊಟ ಎಷ್ಟೊತ್ತಿಗೆ, ಯಾವ ಕಲ್ಯಾಣ ಮಂಟಪ ಅಂತ ಕೇಳ್ತಾನೆ ಫಸ್ಟ್, ಅದೇ ಅವನು. ಆದ್ರೆ ಅವಳು ಹಾಗಲ್ಲ, ಯೋ ಪುಟ್ಟ ಏನಪ್ಪ ಬಿಸಿಲಲ್ಲಿ ಬಂದುಬಿಟ್ಟಿದ್ಯಾ, ಕೂತ್ಕೋ, ಪಾನ್ ಕತ್ತಕತ್ತೀಯಾ, ಶರ್ಬತ್ ಮಾಡ್ಲಾ, ಬೆಳಗಿನ ಉಪ್ಪಿಟ್ಟಿದೆ ಫ್ರಿಜ್ಜಲ್ಲಿ ಕೊಡ್ಲಾ, ಹೀಗೆಲ್ಲ ಕೇಳಿದ ಮೇಲೆ ಏನು ಬಂದಿದ್ದು ಅಂತ ಕೇಳ್ತಾರೆ. ಇವನು ಒಂದೇ ಸಾರಿ ಪೋಸ್ಟ್ ಮ್ಯಾನ್ ಬರ್ತೀನಿ ಯಾರೂ ಮಾತಾಡ್ಸಲ್ಲ. ಅದಕ್ಕೆ ಅವ್ನು ಕೇಳಿದೆ, ಏನು ಆಂಟಿ ಅಂಕಲ್ ಹಾಗಿದ್ದಾರೆ, ಯಾಕೆ? ಒಂದು ಮಾತಾಡಲ್ಲ, ಒಂಥರ ಕೂತಿರ್ತಾರೆ, ನೀವು ಮಾತ್ರ ಗಲಗಲ ಕಿಲ್ಕಿಲ ಅಂತ ಮಾತಾಡ್ತೀರಾ. ಹೌದು ಪುಟ್ಟ, ನಾನು ಕ್ಲಬ್ಬು ಅಲ್ಲಿಗೆಲ್ಲ ವಾಕಿಂಗು ಅಲ್ಲೆಲ್ಲ ಹೋಗ್ತಿರ್ತೀನಲ್ಲ, ಅದಕ್ಕೆ ನಾನು ಆಗಿದ್ದೀನಪ್ಪ. ಮತ್ತು ಅಂಕಲ್ಲು ಹೆಣ ಹೊರಕ್ಕೆ ಯಾರಾದರೂ ಸತ್ತರೆ ಮೌನಾಚರಣೆ ಮಾಡೋಕ್ಕೆ ಹೋಗ್ತಾರೆ. ಈ ಕರೆಯೋ ಬಡ್ಡಿ ಮಕ್ಕಳು ಹಂಗೆ ಇದ್ದಾರೆ ರೀ. ಆಂಟಿ ನನ್ನ ಮ್ಯಾರೇಜು, ನನ್ನ ಎಂಗೇಜ್ಮೆಂಟ್ ಅಂತ ಒಳಗಡೆ ಹೋಗಿ ಹೇಳ್ತಾರೆ. ಅದೇ ಅಂಕಲ್ಗೆ ದೊಡ್ಡಪ್ಪ ಹೋಗವನೇ ಬರ್ಬೇಕಂತ
ಬಂದ ನಡೆ ಹೆಗಲಿಗೊಂದು ಪಂಚೆ ಹಾಕ್ಕೊಂಡು ಅವ್ರಿಗೆ ಗಂಡಸ ಸ್ಥಿತಿ. ಅದಕ್ಕೆ ಆರೋಗ್ಯಶಾಲಿಗಳು, ಆಯುಷ್ಯವಂತರು, ಡೆತ್ ರೇಷಿಯೋ ಏನಿದೆಯಲ್ಲ ಅದು ಗಂಡಸರದ ಕಡೆ ಜಾಸ್ತಿ. ಹೆಣ್ಣುಮಕ್ಕಳಿಗೆ ಸಾವಿಲ್ಲ. ಅಂದರೆ ಚಿರಂಜೀವಿಗಳು ಅಂತ ಹೇಳಲ್ಲ ನಾನು. ಯಾರ ಮನೆಯಲ್ಲೇ ನೋಡಿ ಗಂಡನ ಫೋಟೋಕ್ಕೆ ಹಾರ, ಹೆಣ್ಣಿನ ಫೋಟೋಕ್ಕೆ ಒಂದೂ ಹಾರ ಇಲ್ಲ. ಏನಮ್ಮ ಎಷ್ಟು ಯಜಮಾನ್ ಹೆಚ್ಚು, ಅಯ್ಯೋ 4 ಮಕ್ಕಳಾದ ತಕ್ಷಣ ಹೋಗೇಬಿಟ್ಟು. ಯಾಕೆ ನಗ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ ಯಾರ ಜೊತೆಗೂ. ವಾಕಿಂಗ್ ಹೋಗ್ತೀವಿ ನಾವು, ಗರಗರೋ ಅಂತ ತಿರುಗಿ ಬಂದುಬಿಡ್ತೀವಿ. ಹೆಣ್ಣುಮಕ್ಕಳು ವಾಕಿಂಗ್ ಹೋಗಿ ಬಂದರೆ ಅವತ್ತು ರಾತ್ರಿ 1 ಗಂಟೆವರೆಗೂ ಗಂಡ ಸತ್ತ ಅಂತ ತಿಳ್ಕೊಬೇಕು ನಾವು. ಅಲ್ಲಿದೆಲ್ಲ ಅವ್ನಿಗೆ ಹೇಳ್ತಾರೆ. ಮಾತಾಡುವಂಥ ಚಟ, ಮಾತಾಡುವಂಥ ಹವ್ಯಾಸ, ನಿಮ್ಮ ಹವ್ಯಾಸಗಳೇ ನಿಮ್ಮನ್ನು ಉಳಿಸಿದೆ ಅಮ್ಮ, ಹೌದಾ? ಹಾಗೆ ಮತ್ತೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದನ್ನು ಹೇಳೋದು ಬರ್ತಿಲ್ಲ ಅಷ್ಟು. ಊರಿನ ಹೆಸರು ಲಾಸ್ಟ್ ಲೌಡಿ ಹೇಳಿದ. ಎಸ್. ನೆಕ್ಸ್ಟು ಈ ಜೈಕಾರಕ್ಕೆ ಹೋಗ್ತಾರೆ. ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಇವೆರಡೇ. ಯಾರು? ಅಂಗನವಾಡಿ ಟೀಚರ್ಸ್ ಮಕ್ಕಳನ್ನೆಲ್ಲ ಸೇರಿಸಿದ್ದಾರೆ. ಅಂಗನವಾಡಿ ಟೀಚರ್ ಕರ್ಕೊಂಡು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಗಾಂಧೀಜಿಯವರಿಗೆ ಜಯವಾಗಲಿ. ಇಷ್ಟೇ. ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ, ಗಾಂಧೀಜಿಯವರಿಗೆ ಇಷ್ಟೇ ಕೂಗ್ತಾ ಹೋಗ್ಬೇಕು. ಅವಳಿಗೆ ನೀರಡಿಕೆ ಆಯಿತು. ಇನ್ನೊಬ್ಬ ಟೀಚರ್ ಕರೆದು ನೀನು ಸ್ವಲ್ಪ ಕೂಗೆ ಅಂದ್ಲು. ಅವಳಿಗೆ ಮೊದಲೇ ಯಾವುದು ಎರಡನೇದು ಯಾವುದು ಗೊತ್ತಿಲ್ಲ. ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಸೇರಿಸಿ, ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ. ಜೀವನದಲ್ಲಿ ನೀವು ಹುಡುಕ್ತಾ ಹೋದರೆ ಹಾಸ್ಯ ಬೇಕಾದಷ್ಟು ಸಿಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮೂಲಕ ಹೇಳಿದೆ. ಹಾಗೆ ಇಲ್ಲಿ ಉತ್ತರ ಕನ್ನಡದ ಎಷ್ಟು ಜನ ಇದ್ದೀರಿ? ಬೆಂಗಳೂರು ಆಗಲೇ ಕೈ ಎತ್ತಿದ್ರಿ. ಕಕ್ಕ ಅಂದರೆ ಏನು? ನೋಡಿ ಮುಖ ಮುಚ್ಕೊಂಬಿಟ್ಟಿರೋರು. ಅಮ್ಮ, ಉತ್ತರ ಕರ್ನಾಟಕದಲ್ಲಿ ಕಕ್ಕ ಅಂದರೆ ತಂದೆಯ ತಮ್ಮ. ಚಿಕ್ಕಪ್ಪನಿಗೆ ನಾವು ಕಕ್ಕ ಅಂತೀವಿ. ಕಕ್ಕ ಹೇಗಿದೆಯಪ್ಪ ಅಂತ ಕೇಳ್ತೀವಿ. ಅದೇನು ಮಾತಾಡುತ್ತಾ? ಈ ಕಡೆ ಒಂದು ಹುಡುಗಿ ಆ ಕಡೆ ಬಂದುಬಿಡ್ತೀವಿ. ಬೆಂಗಳೂರು ಹುಡುಗಿ ಇಲ್ಲೇ 8-9 ವರ್ಷ ದೊಡ್ಡವಳಾದ್ಮೇಲೆ ಅಲ್ಲಿಗೆ ಯಾವುದೋ ಒಂದು ಕಾರಣ ಕರ್ಕೊಂಬಂದ್ರು. ಅವಳಿಗೆ 6 ಜನ ಕಕ್ಕಂದ್ರು. ಎಲ್ಲರೂ ಅವಳು ಎಳ್ಕೊಳ್ಳೋದು, ನಿನಗೆ ಈ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟನಾ. ಅವ್ರಿಗೆ ತಲೆ ಕೆಟ್ಟೋಯ್ತು ರೀ. ರಾತ್ರಿ ಅಪ್ಪನ ಪಕ್ಕದಲ್ಲಿ ಮಲಗಿದಾಗ, ಅಪ್ಪ ಏನಪ್ಪ ನಿಮ್ಮ ಎಲ್ಲ ಬ್ರದರ್ಸು ಕಕ್ಕ ಇಷ್ಟನಾ ಅಂತ ಕೇಳ್ತಾರೆ. ಹೇಳ್ಬೇಕಮ್ಮ, ಯಾರ್ದಾದ್ರೂ ಒಬ್ರದ್ದು ಹೇಳಬೇಕು, ಬಿಡಬಾರ್ದು. ಅವ್ನಿಗೆ ಹೇಳೇನೆ. ಕೊನೆಗೆ ಲಾಸ್ಟ್ ಊರಿಗೆ ಹೋಗೋದನ್ನ ಬಿಡಲಿಲ್ಲ ಅವರು. ಬರ ಇಲ್ಲಿ 15 ದಿವಸ ಇದ್ದಿ ನಮ್ಮೂರಲ್ಲಿ, ನೀ ಯಾರು ಅಂತ ಹೇಳ್ಬೇಕು, ಹೇಳಲೇಬೇಕು. ಈ ಕಕ್ಕ ಇಷ್ಟನಾ. ಅವಳು ಕೈ ಮಗದು, ನನ್ನ ಕಕ್ಕನೇ ಇಷ್ಟ ಅಂತ. ಆಮೇಲೆ ಮಕ್ಕಳಿಗೆ ಕೆಲವು ಕಲಿಸ್ಬೇಕು ಸರ್. ನಾವು ನೋಡಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋದ್ರೆ ಬೇಕಾದಷ್ಟು ಜನ ಇದ್ರಿ, ಇಲ್ಲಿ ಧಾರಾಳವಾಗಿ ಎದ್ದು ನಿಂದಿರ್ತೀವಿ ಸಾರ್, ಹೌದಾ? ಇಂಟರ್ವ್ಯೂ ಹೆಣ್ಣು ಅಷ್ಟೇ ಗಂಡು ಅಷ್ಟೆ. ಇದಕ್ಕೂ ಬಿಡಲಿಲ್ಲ ಅಂದರೆ ಸಾರ್ ವಂಚಿಸೋದು ಅವ್ರನ್ನ. ಈಗೇನ್ರಿ ಮಕ್ಕಳು ಅದನ್ನು ಕೂಡ ಅನ್ನೋ ಹೋಗಿಲ್ಲ. ಏನನ್ಬೇಕೀಗ? ಸೂಸು. ಇದು ಯಾವ ಭಾಷೆಯಲ್ಲಿ ಸೂಸು ಅಂದರೆ ಮೂತ್ರ ವಿಸರ್ಜನೆ ನನಗೆ ಗೊತ್ತಿಲ್ಲ. ಸೂಸು ಏನು ಶಬ್ದದ ಮೇಲೆ ಹೇಳ್ತಿದ್ದಾರೋ ಅಥವಾ ಅನ್ಬಾರ್ದು ಅಂತ ಹೇಳ್ತಾರೆ. ಸೂಸು ಅಂದರೆ ಏನು ಅರ್ಥ ಇದು? ಹೌದಾ? ಇಂಟರ್ವ್ಯೂಲ್ ಹೋಗ್ತೀನಿ ಸೂಸು, ಅದೂ ಹೋಗಿಬಿಟ್ಟಿದೀಗ. ಮಮ್ಮಿ ನಾನು ಬಾತ್ರೂಮ್ ಹೋಗ್ತೀನಿ, ಬೆಸ್ಟ್. ಹೌದಾ? ಸೂಸು ಬಾತ್ರೂಮ್ ಅದೂ ಹೋಗಿದೀಗ. ಸುಮ್ಮನೆ ಹಿಂಗೆ ಸ್ವಲ್ಪ ಟೈ ಇಷ್ಟೇ. ಹೌದಾ? ಆ ಹುಡುಗಿ ಪಕ್ಕದಲ್ಲಿ ಇನ್ನು ಕೆಲವ್ರು ಹೇಳ್ಕೊಡ್ತಾರೇನು, ನೋಡು ನಿನಗೆ ಇಂಟರ್ವ್ಯೂಲ್ ಬಂದರೆ ಸೂಸು ಹೋಗ್ಬೇಕಾದ್ರೆ ಹಾಡು ಹಾಡ್ತೀನಿ ಅಂತ ಹೇಳಬೇಕು. ಓಕೆ? ಆಯಿತು. ನನ್ನ ಪಕ್ಕದಲ್ಲೇ ನೀನು ಕೇಳಿ ಹಾಡು ಹಾಡ್ತೀನಿ, ನಾನು ಹೇಳ್ತೀನಿ ಹೋಗ್ಬಾ ಅಂತ ಹೇಳ್ತೀನಿ. ಅವ್ರ ಎದುರಿಗೆ ನೀನು ಪ್ರಾಕ್ಟೀಸ್ ಮಾಡ್ತೀಯೇನೋ ಅನ್ನೋ ಥರ ಹೋಗ್ಬಿಡ್ಬೇಕು ಅಂತ ಹೇಳಿ ತಾಯಿ ರೆಡಿ ಮಾಡಿದ್ಲು. ಆ ಹುಡುಗಿ ಏನಾಗ್ಬಿಡ್ತು, ಜನರ ಗಲಾಟೆಯಲ್ಲಿ ಅಪ್ಪನ ಪಕ್ಕದಲ್ಲಿ ಮಲಗಿಬಿಟ್ಲು. ಅವ್ರ ತಾಯಿ ಎಲ್ಲ ಅವ್ರ ಬಂಧು ಬಳಗ ಜೊತೆ ಮಲಗಿ. ಆ ಹುಡುಗಿ ರಾತ್ರಿ 9:30-10 ಗಂಟೆಗೆ, ಅಪ್ಪ ನಾನು ಹಾಡು ಹಾಡಬೇಕು ಅಂದ್ಲು. ಹೊತ್ತೇನಮ್ಮ ಇದು ಹಾಡೋದಕ್ಕೆ? ಪಾಪ ಅವನಿಗೆ ಗೊತ್ತೇ ಇಲ್ಲ ಕೊಡೋರು. ಹೊತ್ತೇನಮ್ಮ ಇದು? ಬೆಳಗ್ಗೆ ಹಾಡು, ಎಲ್ಲರೂ ಊರಿಗೆ ಹೋಗೋದಕ್ಕಿಂತ ಮುಂಚೆ. ಅಯ್ಯೋ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲಪ್ಪ. ಏನಾದರೂ ಮಾಡು ನೀನು. ಏನಮ್ಮ ಹಾಡು ಹಾಡೋ ಸಮಯನ ಇದು? ಎಲ್ಲಿ ನನ್ನ ಕಿವಿಲಿ ಹಾಡೋ ಅಂದ. ಅಚಾನಕ್ಕಾಗಿ ಯೂತ್ಸ್ ಬಂದ್ರಂತ ತಿಳ್ಕೊಡ್ರಿ.
ನೀವು ಗಾಡಿ ಸ್ಲೋ ಮಾಡಿರಿ, ಅವು ಹೆಂಗೆ ನೋಡಿ ಹೋಗ್ಬಿಡ್ತಾವೆ. ಅಚಾನಕ್ಕಾಗಿ ಹೆಣ್ಮಕ್ಳು ಬಂದ್ರಂತ ತಿಳ್ಕೊಡ್ರಿ, ಬ್ರೇಕ್ ಕೊಡೋದು ಸ್ಟಾಪ್ ಮಾಡೇ ಬಿಡ್ರಪ್ಪ ನೀವು. ಈ ಹೆಣ್ಮಕ್ಳಿಗೂ ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈ ಸ್ವಲ್ಪ ಹೊತ್ತು ಆ ಕಡೆ ಓಡಿ ಹೋಗ್ಬಿಡ್ತಾರೆ, ಸ್ವಲ್ಪ ಹೊತ್ತು ಈ ಕಡೆ ಓಡಿ ಬಂದ್ಬಿಡ್ತಾರೆ. ಕೊನೆಗೆ ನಡುವು ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರೆ. ಆ್ಯಕ್ಚುಲಿ ಓ ಮೈ ಗಾಡ್ ಅನ್ಬೇಕಾದದ್ದು ಯಾರು? ಗಾಡಿ ನಡೆಸ್ಬೇಕಾದವ. ಈ ವಿಶೇಷವಾಗಿ ಈ ಹೆಣ್ಮಕ್ಳು ಸ್ಕೂಟಿ ತೊಗೊಂಡು ಬಂದ್ರೆ ಅಂತ ತಿಳ್ಕೊಡ್ರಿ, ಆದಷ್ಟು ಸೈಡಿಗೆ ಹೋಗ್ರಿ. ಗಂಡ್ಮಕ್ಳೇ ಸೈಡಿಗೆ ಹೋಗ್ರಿ. ಮೊನ್ನೆ ರಾಮನಗರ ಹತ್ರ ಒಂದು ಘಟನೆ ಆಗ್ಯದ. ಒಂದು ಹುಡುಗಿ ಒಂದು ಸ್ಕೂಟಿ ತೊಗೊಂಡು ಬಂದು ಒಬ್ಬನಿಗೆ ಗುದ್ದಾಳೆ, ಆಕ್ಸಿಡೆಂಟ್ ಮಾಡ್ಯಾಳ. ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯಾನ, ನಡಿ ಹೋಗಮ್ಮಂತಂದು. ಯಾಕೆ ಏನಾಗ್ಯದ? ಈ ಹುಡುಗಿ ಬಂದು ನನಗೆ ಗುದ್ದಾಳೆ ನೋಡ್ರಿ. ಪೊಲೀಸ್ ಅವನಾಗ ಬೈದ್ನಂತ, ಊತ್ ಸೊಳ ಮಗನ. ಹೆಣ್ಮಕ್ಳು ಬಂದ ಗಾಡಿ ತೊಗೊಂಡು ಬಂದತ್ನಾಗ ರೋಡ್ ಮೇಲೆ ಹೋಗ್ಬಾರ್ದಲ್ಲಿ, ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರಂತ. ಅದಕ್ಕೆ ಅವ್ರಂದ್ರಂತ, ನಾ ಫುಟ್ಪಾತ್ನಾಗಲ್ರಿ ಸರ, ಹೊಲ್ದಾಗಿದ್ದೆ ನಾನು. ನಾವು ಹೊಲ್ದಾಗಿದ್ದರೆ ಬಿಟ್ಟಿಲ್ಲ ಅಂತ. ಅದಕ್ಕೆ ವಿಚಾರ ಮಾಡಿಕೊಡ್ರಿ ಬಂಧುಗಳೇ. ಇನ್ನೊಂದು ವಿಶೇಷವಾಗಿ ಇಲ್ಲಿ ಬಂದು ಹೆಣ್ಮಕ್ಳಿಗೆ ನಾ ಯಾವುದು ಹೇಳಂಗಿಲ್ಲ, ಯಾಕಂತ ಮತ್ತೆ ಕಾರ್ಯಕ್ರಮ ಮುಗಿದ್ಮೇಲೆ ನಮಗೆ ತುಂಬ ಕಷ್ಟ. ಈ ಹೆಣ್ಮಕ್ಳು ಏನಾದ್ರು ಕೆಲವೊಂದು ಜನ ಮದುವೆಗಿಂತ ಮುಂಚೆ ಸ್ವಂತ ಗಾಡಿ ನಡೆಸ್ಕೊಂಡು ಹೋಗಿ ಮಂದಿ ಜೀವ ತಿಂತಿರ್ತಾರೆ. ಮದುವೆ ಆದಮೇಲೆ ಗಂಡನಿಂದ ಗಾಡಿಯಿಂದ ಕುಂತ್ಕೊಂಡು ಗಂಡನ ಜೀವ ತಿಂತಿರ್ತಾರೆ. ಒಬ್ಬ ಗಂಡ ಗಾಡಿ ಮೇಲೆ ಕೂತಿದ್ದ, ಹೆಂಡ್ತಿ ಬಂದು ಕುಂತದ್ದು ಗೊತ್ತಾಗಿರ್ತಾರೆ, ಗಾಡಿ ಟಿಣಿಕಾಡಿರ್ತದೆ. ಸುಮ್ಮನೆ ಕೇಳ್ತಾನೆ, ಕುಂತ್ಯಾ ಅಂತಾನೆ. ಹಾಂ ಕುಂತೀನಿ ರೀ ಅಂತಾಳೆ. ಹೆಲ್ಮೆಟ್ ಹಾಕಂತಾನೆ. ಹೆಲ್ಮೆಟ್ ಬೇಡ್ರಿ, ನಿಮ್ಮ ಕೂದಲು ಭಾಳ ಹೇರ್ಸ್ ಭಾಳ ತುಂಬ ಚೆನ್ನಾಗಿದ್ದಾವೆ, ಎಲ್ಲ ಉದುರಿ ಹೋಗ್ಬಿಡ್ತಾವೆ, ಬೇಡ. ಪೊಲೀಸ್ ಕಂಡ ತಕ್ಷಣ ಹೇಳ್ರಿ, ನಾ ಹೆಲ್ಮೆಟ್ ಹಾಕ್ತಾನಲ್ಲ ಅಂತ. ಹಾಕ್ಬೇಕು ನೋಡು. ಹಾಕ್ತೀನಿ. ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಆಗಿಬಿಟ್ಟಿತ್ತು. ಆದ ತಕ್ಷಣ ಈಗ ಹೆಣ್ತಿ ಹಿಂದೆ ಕುಂತು ಜೀವ ತಿನ್ಲಕ್ಕೆ ಚಾಲು ಮಾಡಿದ್ರಿ. ನಿಮ್ಮ ಅವ್ವ ಹಂಗಂತಾಳ, ನಿಮ್ಮ ಅಕ್ಕ ಹಿಂಗಂತಾಳ, ನಿಮ್ಮ ತಾಯಿ ಹಿಂಗೆ, ನಾ ಮಾಡಿದ ಅಡಿಗೆಗೆ ಹೆಸರು ಇಡ್ತಾರೆ, ನಾ ಒಟ್ಟು ಪಸಂದ ಮಾಡಂಗಿಲ್ಲ ನನಗೆ ಅವರೆಲ್ಲ, ಹಿಂಗೆಲ್ಲ ಜೀವ ತಿನ್ಲಕ್ಕೆ ಚಾಲು ಮಾಡ್ತಾರೆ. ಅದು ಗಾಡಿ ನಡೆಸಿರ್ತಲ್ರಿ. ಗಾಳಿಗೆ ಕೆಲವೊಂದು ಮಾತುಗಳು ಕಿವಿಯಾಗಿ ಬೀಳ್ತಾವೆ, ಕೆಲವೊಂದು ಮಾತು ಕಿವಿಯಾಗಿ ಬೀಳಂಗಿಲ್ಲ. ಅದು ಏನು ಮಾಡ್ತಿರ್ತದೆ ಗಂಡ? ಅನ್ಕತ್ತ ಹೋಗ್ತಿರ್ತದೆ. ಅಷ್ಟೊತ್ತಿಗೆ ಪೊಲೀಸ್ ಕಂಡುಬಿಟ್ಟ. ಪೊಲೀಸ್ ಕಂಡ, ಹೆಲ್ಮೆಟ್ ಹಾಕಂದ ತಕ್ಷಣ ಹೆಲ್ಮೆಟ್ ಉಲ್ಟಾ ನೋಡಲಿಲ್ಲ, ಸೀದಾ ನೋಡಲಿಲ್ಲ, ಉಲ್ಟಾ ಹಾಕ್ಬಿಟ್ಲಾಕಿ. ಅವ ಹೋಗಿ ಸೀದಾ ಪೊಲೀಸ್ಗೆ ಕೂತಿದ್ದಾವ. ಹೆಣ್ಮಕ್ಳದ್ದು ಇಷ್ಟು ವೆರೈಟಿ ಆಯ್ತು ನೋಡ್ರಿ. ಹೆಣ್ಮಕ್ಳು ಗಾಡಿ ಮೇಲೆ ಕುಂತತ್ನಾಗ ಅಬ್ಬಾ ಬೇಡ, ಸೀರೆ ಉಟ್ಕೊಂಡು ಕೂತಿದ್ಲು ಒಬ್ಬ ಹೆಣ್ಮಗಳು. ಸೀರೆ ಏನದು ಸ್ವಲ್ಪ ಜಾಸ್ತಿ ಲೆಂತ್ ಜಾಸ್ತಿ ಸೆರಗು ಬಿಟ್ಟಿದ್ಲು. ಅದು ಗಾಲಿ ಒಳಗೆ ಹೋಗ್ತದೆ ಅಂತ ತಿಳ್ಕೊಂಡು ನಾನೇನಂದೆ, ಅಕ್ಕ ಸೀರೆ ಎಂದೆ ನಾನು 2000 ರೂಪಾಯಿ ಅಂದ್ಲ ನನಗೆ. ಅಂದರೆ ಒಳಗೆ ಹೋಗ್ತಂಬದು ಕಲ್ಪನೆ ಇಲ್ಲ, 2000 ರೂಪಾಯಿ ಸೀರೆ ಅಂತಳಾಕಿ. ಈ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳಮ್ಮ. ನಿಜವಾಗಿ ಹೇಳ್ಬೇಕಾಗಿತ್ತು, ನವರಾತ್ರಿ ಶ್ರಾವಣ ನಿಮಗೆ ಅದ್ಭುತವಾದಂಥ ಹಬ್ಬಗಳು ಬಂಧುಗಳೇ. ಗಂಡಸರಿಗೆ ಇವೆರಡು ಹಬ್ಬಗಳು ಬಂದರೆ ಇದು ಡಬ್ಬ ಅಂತ ನಮ್ಗೆ. ಶ್ರಾವಣದಾಗಂತೂ ಬ್ಯಾಡ್ರಿ, ಮನೆ ಕ್ಲೀನ್ ಮಾಡ್ಬೇಕು. ಅಪ್ಪೋ ನಿಮ್ಮ ಕಡೆ ಹೆಂಗದ ಗೊತ್ತಿಲ್ಲ, ಉತ್ತರ ಕರ್ನಾಟಕ ಕಡೆ ಕೌದಿ ಹಿಂಡ್ಬೇಕಂತ ಮುಂಜಾನೆ 5 ಗಂಟೆಗೆ ಗಂಡಿಗೆ ಎಬ್ಬಿಸ್ಬಿಡ್ತಾರೆ. ನಳ ಹೋಗ್ತದ, ನಲ್ಲಿ ಹೋಗ್ತದ ಅಂತಂದು ಗಂಡಿಗೆ ಎಬ್ಬಿಸಿ ಬಕೆಟ್ ಟಬ್ ಅಂತಿರಲ್ಲ ನೀವು, ಟಬ್ನಾಗೆ ಓಸು ಕೌದಿ ಹಾಕಿ ಮ್ಯಾಲೆ ತುಳ್ಸಕ್ಕೆ ಹಚ್ತಾರೆ. ಅವಕ್ಕೆ ಅದು ತುಳಿತಿರ್ತದೆ. ಕೌದಿ ಹಿಂಡ್ತಾರೆ. ಹಿಂಡಿದ ಮೇಲೆ ನನ್ನ ಹೆಂಡ್ತಿ ಏನು ಮಾಡಿದ್ಲು ಅಂತಂದ್ರೆ, ನನಗೆ 2 ಕೌದಿ ಹಿಂಡಿ ಹಾಕಿ ನನಗೆ ಕೊಳ್ಳಾಗ ಹಾಕಿದ್ಲು. ಮಾಳಿಗೆ ಮೇಲೆ ಹೋಗಿ ಹಾಕಿ ಬಾ ಅಂತಂದ್ಲು. ಮಾಳಿಗೆ ಮೇಲೆ ಹೋಗ್ಬೇಕಂತಂದು ಮೆಟ್ಲು ಹತ್ತ ಮುಂದಾಗ ಅದು ಭಾರ ತಾಳ ಆಗ್ಲಾರ್ದ ನಾನು ದಪ್ಪ ಅಂತೇಳಿ ಬಿದ್ದೆ. ನನ್ನ ಹೆಂಡ್ತಿ ನೋಡ್ಲಿಬಿಟ್ಲ ರೀ ಪಾಪ, ಕಣಿಕಾರ ಬಂದ್ಬಿಟ್ಟು ನನಗೆ. ಅಯ್ಯೋ ನನ್ನ ಗಂಡ ಬಿದ್ದಂತಂದು ಬಂದು ನನಗೆ ಎಬ್ಸಿಲ್ಲ, ಕೌದಿ ತೊಗೊಂಡ್ಲಾಗ್ಲಿ ನನಗೆ ಎಬ್ಸಲಿಲ್ಲ ಆಕೆ. ಮತ್ತು ಇನ್ನೊಂದ್ಸಲ ವಾಶ್ ಮಾಡ್ಬೇಕಾಗ್ತದಲ್ಲ ಅಂತ ನನ್ನ ಲೆಕ್ಕಕ್ಕೆ. ಈ ಥರ ಘಟನೆಗಳು ಬಂಧುಗಳೇ. ಇನ್ನು ನವರಾತ್ರಿ ಬಂತಂದ್ರೆ ಹೆಣ್ಮಕ್ಳಿಗೆ ಸಂಭ್ರಮ ಬಂಧುಗಳೇ. ಈ ಮೊಬೈಲ್ ಬಂದ ಮೇಲೆ ಅಂತೂ ಇನ್ನಷ್ಟು ಸಂಭ್ರಮ ಜಾಸ್ತಿ ಆಗ್ಯದ. 9 ದಿವಸ 9 ಸೀರೆ ಹಾಕ್ಕೊಂತಾರೆ. ಇವತ್ತು ಅರಿಶಿಣ, ನಾಳೆಗೆ ಹಸಿರು, ನಾಳೆ ಕೆಂಪು, 9 ಸೀರೆ ಹಾಕ್ಕೊಂಡು ವಿಜಯವಾಣಿ, ವಿಜಯ ಕರ್ನಾಟಕ ಪತ್ರಿಕೆ ಕಳಿಸೋದು. ಬಂತನ್ನು ನೋಡು ದಿವಸ ನೋಡೋದು. ಗಂಡನ ಹಣೆ ಬರ ಹಂಗಾಗಿರ್ಬೇಕು. 9 ದಿವ್ಸಕ್ಕೆ 9 ಸೀರೆ ಕೊಡಿಸಿರ್ತದೆ ಪಾಪ. ಅದು ಹೊಸು ತೊಗೊಂಡಿರ್ತದೆ. 10ನೇ ದಿವ್ಸ ಇದು ಹಾಕ್ಕೊಂಡು ಸ್ಟೇಟಸ್ ಹಾಕ್ಕೊಂಡು ಉಟ್ಕೊಂಡಿರ್ತದೆ. ಡ್ರೈಯರ್ ಬನ್ನಿಲ್ ಮೇಲೆ ಎತ್ಕೊಂಡು ನಂದು ಹಣೆ ಬರ ಹಿಂಗಾಗ್ಯದ ನೋಡಂತಂದು. ಈ ಮೊಬೈಲ್ ಬಂದ ಮೇಲೆ ಅಂತೂ ಇನ್ನೂ ಹೆಚ್ಚು ಕಡಿಮೆ ಆಗಿದೆ ಬಂಧುಗಳೇ. ಯಾಕೆ ಕೇಳಕತ್ತಾರೆ, ಸ್ಟೇಟಸ್ದೇ ಭಾಳ ದೊಡ್ಡ ಇದಾಗಿಬಿಟ್ಟದ ಬಂಧುಗಳೇ. ಇನ್ನೊಂದು ಮೊಬೈಲ್ ಬಂದ ಮೇಲೆ ಯಾರ ಮನೆಗೆ ಯಾರು ಹೋಗ್ತಾರೆ ಅನ್ನೋದು ತಿಳಿಯಾರ್ದಂಗೆ ಆಗೈತೆ. ಈಗ ನೋಡ್ರಿ, ಮೊಬೈಲ್ ನೋಡ್ಕೊಂತ ಹೋಗ್ಲಾಕತ್ತೀವಿ. ರೋಡ್ ಕ್ರಾಸ್ ಮಾಡ್ಬೇಕಾದ್ರೂ ಆಕ್ಸಿಡೆಂಟ್ ಆಗ್ತದೆ ಅಂಬುದು ಕೂಡ ಗೊತ್ತಾಗಂಗಿಲ್ಲ. ರೋಡ್ ಹಿಂಗೆ ಚೆಕ್ ಮಾಡ್ಕೊತಾನೆ ಹೋಗ್ತೀವಿ. ಇದು ಬೆಂಗಳೂರಂತಲ್ಲಿ ಇನ್ನೂ ಅನಾಹುತ ಬಂಧುಗಳೇ. ಏನಂತಂದ್ರೆ ಅಪಾರ್ಟ್ಮೆಂಟ್ ಸಿಸ್ಟಮ್ಗಳು ನೋಡ್ರಿ.
ಮೊಬೈಲ್ ತಿಕ್ಕೆ ಅಂತ ಹೋಗ್ಯಾನ್ರಪ್ಪ. ತನ್ನ ಮನೆಗೆ ಹೋಗಿಲ್ಲ, ಮುಂದಿನ ಮನೆಗೆ ಹೋಗ್ಯ. ನಾವು ಆ ಮುಂದಿನ ಮನೆ ಹೋಗಿ ಆ ಹೆಣ್ಮಗಳಿಗೆ ಹೇಳೇನ ಏನಂತೇಳಿ, ಕಾಫಿ ಮಾಡ್ಕೊಂಬ ಅಂತ ತನ್ನ ಹೆಣ್ತಿ ಅನ್ನ ಲೆಕ್ಕಕ್ಕೆ. ಅದು ಮೊಬೈಲ್ ತಿಕ್ಕೆ ಅಂತಲೇ ಕುಂತದ್ರಿ. ಅದನ್ನು ಗಂಡ ಬಂದದ ಬೇರೆ ಬಂದು ಯಾರ ಬಂದ್ರ ಅಂತ ನೋಡ್ಬೇಕಲ್ರಿ. ಆಕಿ ನೀವು ಏನು ಮಾಡ್ಯಾಳ ಅಂತಂದ್ರೆ ಮೊಬೈಲ್ ತಿಕ್ಕೆ ಅಂತ ಹೋಗಿ ಕಾಫಿ ಮಾಡ್ಕೊಂಬಂದಾಳ. ಕಾಫಿ ಕೊಡುವಾಗಾದ್ರೆ ನೋಡ್ಬೇಕಲ್ರಿ, ಈ ಥರ ಕೊಟ್ಟಾಳಾಕಿ. ಅದೇ ಟೈಮ್ನಾಗ ಒರಿಜಿನಲ್ ಗಂಡ ಒಳಗೆ ಬಂದನವ, ಅದು ಮೊಬೈಲ್ ತಿಕ್ಕೆ ಅಂತಲೇ ಬಂದದ. ಅದನ್ನು ಇವ್ರು ಕಾಫಿ ಕೊಡೋದು ತೊಗೊಳೋದು ನೋಡಿ ತಾನಾ ಬೇರೆ ಮನೆ ಬಂದಿ ಅಂತ ತೊಗೊಂಡು ತಪ್ಪಾಯ್ತ್ರಿ ಅಪ್ಪ ಆಮೇಲೆ ಬರ್ತಾನೆ ಅಂತ ತಿಳಿಯೋಗೇನಂತಾವ. ಈ ಮೊಬೈಲಿಂದ ಇಷ್ಟೊಂದು ಅವಾಂತರಗಳಾಗ್ಲಕತ್ತೀವಿ ಒಂದು ಬಂಧುಗಳೇ. ಅದಕ್ಕೆ ಮೊಬೈಲ್ಗಳು ಒಳ್ಳೆಯದಕ್ಕಿದೆ, ಕೆಟ್ಟದಕ್ಕಿದೆ. ಎಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ದಯವಿಟ್ಟು ಯಾರು ವಿಡಿಯೋ ಶೂಟ್ ಮಾಡೋದು, ಫೋಟೋ ತೆಗೆಯೋದು ಅಂಥದ್ದು ಮಾಡಬೇಡ್ರಿ. ನೀವು ಫಸ್ಟ್ 108ಗೆ ಫೋನ್ ಮಾಡಿರಿ, ಆಂಬುಲೆನ್ಸಿಗೆ ಫೋನ್ ಮಾಡಿರಿ. ಅದು ಮಾನವೀಯತೆ ಗುಣವನ್ನು ತೋರಿಸ್ತದೆ ಬಂಧುಗಳೇ. ಮೊಬೈಲ್ ಆನ್ಲೈನ್ ಆಗಿದೆ, ಮನುಷ್ಯತ್ವ ಆಫ್ಲೈನ್ ಆಗಿಬಿಟ್ಟಿದೆ ಬಂಧುಗಳೇ. ಇದು ಇವತ್ತಿನ ಪರಿಸ್ಥಿತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮೊಬೈಲಿಂದ ಭಾಳ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲಗಳು ಕೂಡ ಆಗಿದ್ದವು ಬಂಧುಗಳೇ. ಇಲ್ಲಿ ಭಾಳ ಜನ ಗಂಡ ಹೆಂಡತಿ ಜೋಡಿಯಾಗಿ ಬಂದಿರಿ, ಭಾಳ ಸಂತೋಷ ಅನಿಸ್ಲಾಗಿತ್ತು ನನಗೆ. ನಿಜವಾಗಿ ಮಹಿಳೆಯರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರು ಏನು ಮಾಡ್ತಾರೆ ಅಂತಂದ್ರೆ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬಂಧುಗಳೇ. ಇದೇ ಕ್ರಿಕೆಟ್ ಕಾಮೆಂಟ್ರಿ ಯಾರ ಕೈಲಿ ಹೇಳ್ಸೋಣ ಅಂದಾಗ ಅಲ್ಲಿ ಸಿಗ್ತಾರೆ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಪತ್ರಿಕಾ ಸಂಪಾದಕರಾಗಿರ್ತಕ್ಕಂಥ ರವಿ ಬೆಳಗೆರೆಯವರು. ರವಿ ಬೆಳಗೆರೆಯವರ ಕಾಮೆಂಟ್ರಿ ಹೇಳಬೇಕು. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರವಿ ಬೆಳಗೆರೆ ಮಾಡುವ ನಮಸ್ಕಾರ. ಒಂದಿನ ಸಂಜೆ ಜಯನಗರದಿಂದ ಸೌತ್ ಎಂಡ್ ಸರ್ಕಲ್ ಕಡೆ ಹೋಗೋ ಸಂದರ್ಭದಲ್ಲಿ ಒಂದು ಸಿಗ್ನಲ್ನಲ್ಲಿ ನನ್ನ ಗಾಡಿ ಸ್ಟಾಪ್ ಮಾಡ್ತೀನಿ. ಒಬ್ಬ ಹುಡುಗ ಬಂದು ಕೇಳ್ತಾನೆ, ಸರ್ ನೀವು ಕ್ರಿಕೆಟ್ ಕಾಮೆಂಟ್ರಿ ಹೇಳಬೇಕು ಅಂತ. ಆ ಹುಡುಗನ ಮಾತನ್ನ ಕೇಳಿ ನಾನು ಹೋಗಿ ವಾಂಖೇಡೆ ಸ್ಟೇಡಿಯಂನಲ್ಲಿ ಕೂತ್ಕೊಂಡು ಕ್ರಿಕೆಟ್ ಕಾಮೆಂಟ್ರಿ ಹೇಳಿದ್ರೆ ಹೆಂಗೆ ಅಂತ ಆಲೋಚನೆ ಮಾಡಿದಾಗ ಸಚಿನ್ ತೆಂಡೂಲ್ಕರ್ ಮುಖ ಕಾಣ್ತು. ಆಗ ನಾನು ಶುರು ಮಾಡಿದೆ, ಪ್ರಿಯ ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋ ಫೋಟೋ ಸಾಮಾನ್ಯ ವ್ಯಕ್ತಿ ಇದಲ್ಲ, ಅವನ ಹೆಸರೇ ಸಚಿನ್ ತೆಂಡೂಲ್ಕರ್. ಇವ್ರು ಮಾಡಿರೋ ಘನಂದಾರಿ ಕೆಲಸ ಆದರೂ ಏನು ಗೊತ್ತೇ? ಯಾವ ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆ ಮಾಡಿದ್ನೋ ಅದೇ ಜಗತ್ತಿಗೆ ಭಗವಂತ ಅನ್ನಿಸ್ಕೊಂಡಿರೋ ಮಹಾನುಭಾವ ಇವರು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಇದೇ ಕ್ರಿಕೆಟ್ ಕಾಮೆಂಟ್ರಿನ ಇನ್ಯಾರ ಕಲ್ಲಿ ಹೇಳಿಸೋಣ ಅಂದಾಗ ಅಲ್ಲಿ ಒಂದು ಧ್ವನಿ ಬರ್ತದೆ. ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರೂಜಿಯವರು. ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಒಬ್ಬ ಮಹಿಳೆ ಭಾರತ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟವರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟವರು ದೇವೇಗೌಡರು. ಒಬ್ಬ ಚಹಾ ಮಾರ್ತಕ್ಕಂಥ ವ್ಯಕ್ತಿ ಕೂಡ ಭಾರತ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟವರು. भारत के 125 देश कलवासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। मित्रों, भारत कोई भूमि का टुकड़ा नहीं है, ये जीता जागता राष्ट्र पुरुष है। ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ के नदियां हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए। मरने के बाद भी गंगा जल में बहती हुई अस्थियों को कोई कान लगाकर सुनेगा तो एक ही आवाज आएगी, भारत माता की। बहुत बहुत धन्यवाद है आपका। 50 ವರ್ಷದಲ್ಲಿ ಯಾವ ಗಂಡಸಿಗೂ ಇಂಥ ಆಲೋಚನೆ ಬರಲಿಲ್ಲ, ಯಾವ ಗಂಡಸು ಇಂಥ ಸಾಧನೆ ಮಾಡಲಿಲ್ಲ. ಅಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಅಕ್ಕ ತಂಗಿಯರು ತಾಯಂದಿರಿದ್ದೀರಿ. ಅದೇನಂತ ಕೇಳ್ರಿ. ಯಾವ ಗಂಡಸು 50 ವರ್ಷದಲ್ಲಿ ಬಸ್ಸಿನ ಬಾಗಲ ಕಿತ್ತಿದ್ದಿರಲಿಲ್ಲ. 50 ವರ್ಷದಲ್ಲಿ ಯಾವ ಗಂಡಸು ಬಸ್ಸಿಗೆ ಬಾಗಲ ಕಿತ್ತಬೇಕಂತ ಆಲೋಚನೆಯನ್ನು ಮಾಡಿರಲಿಲ್ಲ. ಅಂಥ ಆಲೋಚನೆಯನ್ನು ಮಾಡಿ ಬಸ್ಸಿನ ಬಾಗಲ ಕಿತ್ತಿಟ್ಟು 15-20 ದಿನಗಳ ಕಾಲ ಧರ್ಮಸ್ಥಳದಲ್ಲಿ ಅನ್ನ ಸಂತರ್ಪಣೆಯನ್ನು ಬಂದ್ ಮಾಡಿಸಿಬಿಟ್ರು ನೀವೆಲ್ಲ. ಇಂಥ ಸಾಧನೆಗೈದ ತಾಯಂದಿರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ನೋಡಿ, ನೀವು ಹೇಳಿ, ಹೃದಯ ಶ್ರೀಮಂತಿಕೆಯಲ್ಲಿ ಯಾರು ಶ್ರೇಷ್ಠ?
ಹೆಣ್ಮಕ್ಳು ಗಂಡು ಮಕ್ಕಳು? ಹೆಣ್ಮಕ್ಳು, ಹೌದಾ? ನೀವು ಹೇಳಿದ ಸತ್ಯಮ್ಮ. ನಾನು ಉದಾಹರಣೆ ಒಂದಿಗೆ ಹೇಳ್ತೀನಿ, ಗಂಡು ಮಕ್ಕಳು ಶ್ರೇಷ್ಠ. ಹೆಂಗೆ ಅಂತ ಕೇಳ್ರಿ, ಉದಾಹರಣೆ ಹೇಳ್ತೀನಿ. ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ಕಾಣೋದ್ರಲ್ಲಿ, ಪ್ರೀತಿಯಿಂದ ಕಾಣೋದ್ರಲ್ಲಿ, ಪ್ರೀತಿಯಿಂದ ನೋಡಿಕೊಳ್ಳೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಉದಾಹರಣೆ ಹೇಳ್ತೀನಿ, ಕರೆಕ್ಟ್ ಆಗಿದ್ರೆ ಚಪ್ಪಾಳಿ ಕೊಡ್ಬೇಕು. ಹೆಣ್ಮಕ್ಳು ಶ್ರೇಷ್ಠ ಅಂತ ನೀವು ಹೇಳಿದ್ರಿ, ಗಂಡು ಮಕ್ಕಳು ಶ್ರೇಷ್ಠ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ. ನಮ್ಮ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ನೋಡ್ಕೊಳಲ್ಲ, ಅಷ್ಟು ಪ್ರೀತಿಯಿಂದ ಕಾಣಲ್ಲ, ಅಷ್ಟು ಪ್ರೀತಿಯಿಂದ ತಪ್ಕೊಂಡು ಮಾತಾಡ್ಸಲ್ಲ. ನಾನು ಹಂಗಲ್ಲ, ನನ್ನ ಹೆಂಡತಿ ತಂಗಿ ಇದ್ದಾಳೆ. ನಿಮ್ಮ ತಿಳುವಳಿಕೆ ತಪ್ಪು. ನಿಮಗೆ ಕೈ ಮುಗಿದು ಕೇಳ್ತೀನಿ, ಇಲ್ಲಿ ಚಪ್ಪಾಳೆ ತಟ್ಟಬಾರ್ದು. ಇಲ್ಲಿ ನೀವು ಚಪ್ಪಾಳೆ ತಟ್ಟಿದೆ ನನ್ನ ಕ್ಯಾರೆಕ್ಟರ್ ಹಾಳಾಗಿ ಹೋಗ್ತದೆ. ಪೂರ್ತಿ ಕೇಳಬೇಕು. ಹೆಂಗಂದರೆ ನಮ್ಮ ಹೆಂಡತಿ ತಂಗಿದ್ದಾಳೆ, ಆಕೆನ ಓದಿಸಿ ಬರೆಸಿ ನೌಕರಿ ಮಾಡಿ ಮದುವೆ ಮಾಡಿ ಕೊಟ್ಟೆ. ಇಲ್ಲಿ ಚಪ್ಪಾಳೆ ಕೊಟ್ಟರೆ ಈಗ ಹೇಳಿ, ಗಂಡು ಶ್ರೇಷ್ಠನಾ ಪ್ರೀತಿ ಮಾಡೋದ್ರಲ್ಲಿ? ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಎಲ್ಲ ಕಾರ್ಯಕ್ರಮ ಮುಗ್ತದೆ, ಮೈಸೂರು ದಸರಾ, ನವರಾತ್ರಿ ಉತ್ಸವ, ಭಯಂಕರ ರಶ್ ಇರ್ತಪ್ಪ ಗಾಡಿ. ಒಬ್ಬ ಹುಡುಗ ಬಂದು ಪಾಪ ಮೈಸೂರೆಲ್ಲ ಸುತ್ತಾಡಿ ಬಂದು ಕೂಡ್ತಾನೆ. ಪಕ್ಕದಾಗ ಒಂದು ಹುಡುಗಿ ಇರ್ತಾಳೆ. ಆ ನಿದ್ದೆಗಣ್ಣಲ್ಲಿ ಆ ಹುಡುಗಿ ಭುಜದ ಮೇಲೆ ತಲೆ ಇಟ್ಟು ಮಲಗಿಬಿಡ್ತಾನೆ. ಆ ಹುಡುಗಿ ಬಸ್ಸನ್ನು ಸ್ಟಾಪ್ ಮಾಡಿಸಿ ಡ್ರೈವರ್ ಕಂಡಕ್ಟರ್ನ ಕರೆಸಿ ಬಡಿಸಿಬಿಡ್ತಾಳೆ. ನೋಡಿ, ಹೃದಯ ಶ್ರೀಮಂತಿಕೆಯಲ್ಲಿ ಯಾರು ಶ್ರೇಷ್ಠ ಹೇಳ್ತೀನಿ. ಅದೇ ಹುಡುಗ ಪಕ್ಕಕ್ಕೆ ಕೂತ್ಕೊಂಡಿರ್ತಾನೆ. ಒಬ್ಬ ಹುಡುಗಿ ಬಂದು ಅವನ ಪಕ್ಕ ಕೂತ್ಕೊಂಡು ಅವನ ಭುಜದ ಮೇಲೆ ತಲೆ ಇಟ್ಟು ಮಲ್ಕೊಂಡ್ಲು ಅಂತ ತಿಳ್ಕೊಳ್ಳಿ, ಅವನು ಶ್ರೀರಂಗಪಟ್ಟಣಕ್ಕೆ ಇಳಿಬೇಕು.